ಒಂದು ಕೆಲಸ ಮಾಡ್ತಲ್ಲೇ ಇಲ್ಲಿದ್ದೇನೆ ನೀನು. ನಾನು ನಿನ್ನ ಅಲ್ಲಿ ಹಿಂದ್ಗಡೆ ಅಡುಗೆ ಮನೆಯೆಲ್ಲ ಹುಡುಕ್ತಾ ಇದ್ದೆ. ಯಾಕ್ರಿ ಕಾಫಿ ಏನಾದ್ರು ಬೇಕಿತ್ತಾ? ನೀನೇ ಬೇಕಿತ್ತು. ಯಾಕೋ? ಯಾಕೆ ಅಂದ್ರೆ ಎದ್ದೆ ಅಟ್ಗೆ ಎಂಟ್ರ ಮುಖ ನೋಡ್ಬಿಟ್ರೆ ಬಾಲೆ ಒಳ್ಳೇದಾಯ್ತದೆ ಅಂತ ಬ್ರಹ್ಮಾಂಡ ಗುರುಜಿನಿ ಹೇಳ್ಬಿಟ್ಟಿದ್ದಾರೆ. ಓಹೋ, ಇನ್ನು ಏನೇನು ಹೇಳಿದ್ದಾರೆ? ಟೈಮಿಗೆ ಸರಿಯಾಗಿ ಹೇಳ್ತೀವಿ. ಇನ್ಮೇಲೆ ನಾನು ನಿದ್ದೆಯಿಂದ ಎದ್ದಿದ ತಕ್ಷಣ ಫಸ್ಟ್ ನಿನ್ನ ಪೇಸ್ಟ್ ಕಟ್ ತೋರಿಸ್ಬೇಕು. ಯಾವ ಕೆಲಸ ಮಾಡ್ಬೇಕು ನಾನು? ನೀವು ಹೊರಡಕ್ ಮುಂಚೆ ರಂಗೋಲಿ ಹಾಕ್ಬೇಕಲ್ಲ. ಅದೆಲ್ಲ ಏನ್ ಬೇಡ, ನಾನು ಹೊರಟ ಮೇಲೆ ಹಾಕೋ ನೀನು. ಅಯ್ಯಯ್ಯೋ, ಗಂಡ ಮನೆಯಿಂದ ಹೊರಟ ಮೇಲೆ ಬಾಗಿಲು ನೀರು ಹಾಕೋ ಕೆಲಸ ಮಾಡಬಾರ್ದು. ಅದ್ಯಾಕೋ? ತಪ್ಪು. ಅಯ್ಯಯ್ಯೋ, ಫೋನ್ಗಳೆಲ್ಲ ಅಪ್ಗ್ರೇಡ್ ಆಗೋ ಕಾಲ ಬಂದ್ರು ನೀನು ಇನ್ನು ಅಪ್ಡೇಟ್ ಆಗಿಲ್ವಲ್ಲೇ. ಈಗ ನೋಡು, ಅಪಾರ್ಟ್ಮೆಂಟ್ ಇರೋದಪ್ಪ, ಅದರಲ್ಲಿ ಒಂದು 700-800 ಮನೆಗಳಿರುತ್ತೆ. ದೊಡ್ಡ ಬಿಲ್ಡಿಂಗು ಇರೋದು ಒಂದೇ ಒಂದು ಬಾಗಿಲು. ಅಷ್ಟೂ ಜನ ಬಂದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಗಂಡಯ್ಯನ ಹೊರ ಕಳಿಸ್ಕೊಡಕ್ಕಾಗತ್ತಾ? ನಿನಗೆ ನಾನೆಷ್ಟು ಮುಖ್ಯನೋ ನನಗೆ ನೀನು ಅಷ್ಟೇ ಮುಖ್ಯ ಕಣೆ. ನೀನು ಆರೋಗ್ಯವಾಗಿದ್ರೇನೆ ನಾನು ಚೆನ್ನಾಗಿರೋದು, ಅರ್ಥ ಆಯ್ತು? ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ, ಶುಭವಾಗುತ್ತೈತೆ, ಶುಭವಾಗುತ್ತೈತೆ. ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ, ಶುಭವಾಗುತ್ತೈತೆ. ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ, ಶುಭವಾಗುತ್ತೈತೆ, ಶುಭವಾಗುತ್ತೈತೆ. ಶುಭವಾಗುತ್ತೈತೆ, ಶುಭವಾಗುತ್ತೈತೆ. ಬಾಳು ಬಂಗಾರವಾಗುತ್ತೈತೆ, ವರ್ಚಸ್ಸು ವಜ್ರವಾಗುತ್ತೈತೆ. ನಿನ್ನ ಪಕ್ಕದಲ್ಲಿರುವ ಹೆಣ್ಣು ಗೃಹಲಕ್ಷ್ಮಿ ಮಾತ್ರ ಅಲ್ಲ, ನಿನ್ನ ಬಾಳಿನ ಅದೃಷ್ಟ ಲಕ್ಷ್ಮಿ. ಆಕೆ ನಿನ್ನ ಜೊತೆಯಲ್ಲಿರುವ ತನಕ ಸೋಲನ್ನು ಸೋಲಿಸುವ ಶಕ್ತಿ ನಿನ್ನದಾಗುತ್ತೈತೆ. ಆಗುತ್ತೈತಿ ಹೂಕೋಸಂಗ್ ಅರಳ್ತೈತೆ. ಏನೇ ಅವ್ರು ಹೇಳ್ತಾ ಇದ್ದಂಗೆ ಮಗನ ಹಂಗೆ ಕಾಲ್ ಮೀಟ್ರ್ ಅರಳಿಸ್ಕೊಂಡ್ಬಿಟ್ಟಿದ್ಯಾ? ಆ ಹೆಣ್ಣು ನಗುಮುಖದಲ್ಲಿರುವ ತನಕ ನಿನಗೆ ಒಳ್ಳೇದಾಗುತ್ತೈತೆ ತಮ್ಮ. ಹೌದಣ್ಣ. ನಿನ್ನಂತ ಒಳ್ಳೆ ಮನಸ್ಸಿರೋ ಹುಡುಗನಿಗೆ ದೇವರು ಕೊಟ್ಟ ಉಡುಗೊರೆ ಇವಳು. ಇವಳ ಬಗ್ಗೆ ಬಿಡಿ ಸ್ವಾಮಿ, ಅದೇನೋ ನನ್ನಂತ ಒಳ್ಳೆ ಮನಸ್ಸಿರೋನ್ಗೆ ಅಂತೇನೋ ಹೇಳಿದ್ರಲ್ಲ, ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀರಾ ಪ್ಲೀಸ್? ನಿನ್ನ ಮಾತು ಮುಳ್ಳಾದರೂ ಮನಸ್ಸು ಸಂಪಿಗೆ. ನೀನು ಕಾರಿಗೆ ಮಾತ್ರ ಸಾರಥಿಯಲ್ಲ, ಈ ಮನೆಗೆ ಪಾರ್ಥ ಸಾರಥಿ ಕೂಡ. ಅಣ್ಣ, ಇಷ್ಟು ದಿನ ಈ ಮನೆಗೆ ಬರೀ ಮನೆ ಮುರುಖರೇ ಬಂದಿದ್ರು, ಒಳ್ಳೆ ಬೆಣ್ಣೆ ಮುರುಖಂಗೆ ಬಂದ್ಬಿಟ್ಟಿಯಲ್ಲ ಅಣ್ಣ ನೀವು. ಏನಣ್ಣ ನೀನು? ಅಯ್ಯೋ ನೋಡಮ್ಮ ಮೀನಾ. ಅಣ್ಣ ಇರೋಣ ಒಂದು ನಿಮಿಷ. ಎಲೆ ತಗೊಳ್ಳೋಣ, 50 ರೂಪಾಯಿ ಇಡಿ. ಆದ್ರೆ ತಾಯಿ, ನಿನ್ನ ನಾಲಿಗೆ ಇವನ ಏಳಿಗೆಯನ್ನ ತಡಿತಾ ಇದೆ. ಸುಖ ಸುಮ್ಮನೆ ಕೋಪ, ಗಂಡನ ಜೊತೆ ವ್ಯಾಜ್ಯ ಕಮ್ಮಿ ಮಾಡ್ಕೊಳ್ಳವ. ಕರೆಕ್ಟು ಏನು ಕರೆಕ್ಟಾಗಿ ಹೇಳಿದ್ರಿ. ಅಂದ್ರ 50 ಕೊಡಿಲಿ. 100 ತೊಗೊಳ್ಳೋಣ, 100 ಇಟ್ಕೊಳ್ಳಿ. ದುಡ್ಡು ಕೊಟ್ಟ ಮಾತ್ರಕ್ಕೆ ನಿನ್ನ ಬಗ್ಗೆ ಒಳ್ಳೇದು ಹೇಳ್ತೀನಿ ಅನ್ಕೋಬೇಡ ತಮ್ಮ. ಕುಡಿತ ಕಮ್ಮಿ ಮಾಡ್ಕೋ, ಕೋಪ ಹತೋಟಿಲಿ ಇಟ್ಕೋ. ನೀನು ಸುಮ್ಮನೆ ಇದ್ರು ನಿನ್ನ ಕೈ ಸುಮ್ಮನೆ ಇರಲ್ಲ. ಎಲ್ಲಾರ್ಗೂ ಹೊಡೆಯೋದನ್ನ ನಿಲ್ಸಪ್ಪ. ಸಾರಥಿ, ಪಾರ್ಥ ಸಾರಥಿ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಕುಡಿಯೋದು ಕಮ್ಮಿ ಮಾಡು, ಹೊಡಿಬೇಡ ಯಾರಿಗೂ ಅಂತೆಲ್ಲ ಹೇಳ್ತಾ ಇದೆಯಲ್ಲ. ಕೊಡಿಲಿ 100 ಕೊಟ್ಟಲ್ಲ, ವಾಪಸ್ ಕೊಡಿಲಿ. ನಿಮಗೆ 50 ಸಾಕು, ನಾನು ಕೊಡಲ್ಲ, ನೀವು ಕೊಡೆ. ಒಳ್ಳೆ ನೀನು ಒಟ್ಟು ಕಳಿಸು. ಕೊಡು. ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ. ನೋಡಿದೇನ ಮೀನಾ, ಮನೆಗೆ ಪಾಸಿಟಿವ್ ರೇಸ್ ಬರೋದು ಶುರುವಾಗಿದೆ ಕಣೆ. ಯಾವುದೋ ಅದೃಷ್ಟ ದೇವತೆ ಇವತ್ತು ಈ ಮನೆಗೆ ಬರ್ತಾಳೆ, ನೋಡ್ತಾರೆ. ಹಲೋ ಅಜ್ಜಿ. ಬಂದ್ಬಿಟ್ಲು ಇವಾಗ ಅಜ್ಜಿ ಅಂತ ರಾಗ ಹೇಳ್ಕೊಂಡು. ಏನೇ ಮೀನಾ, ಏನೋ ಒಳ್ಳೆ ಹುಡುಗಿ ಮುದ್ದಾಗಿದ್ದಾಳೆ ಅಂತ ನಿನಗೆ ಸಪೋರ್ಟ್ ಮಾಡಿದರೆ ನೀನು ಹೀಗೆ ಮಾಡೋದಾ? ನಾನೇನು ಮಾಡಿದೆ ಅಜ್ಜಿ? ಒಂದು ಫೋನ್ ಮಾಡಿ ಲಕ್ಕಿ ಹೇಗಿದ್ದಾಳೆ ಏನು ಅಂತ ಕೇಳೋಕ್ಕಾಗಲ್ವೇನೆ ನಿನಗೆ? ಓ ಅದಾ, ಸಾರಿ ಅಜ್ಜಿ. ಈಗಿನ ಕಾಲದ ಜನನೇ ಹೀಗೆ, ಏನಾರು ಅಂದರೆ ಸಾರಿ ಪೂರಿ ಅನ್ಕೊಂಡು ಮಾತು ನಿಲ್ಲಿಸ್ಬಿಡ್ತೀರಾ. ಏನು ಮಾಡ್ತಿದ್ದೀರಾ? ಮನೇಲೆಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಜ್ಜಿ. ಬಂದಿರೋ ಹೊಸ ಸೊಸೆ? ಅಯ್ಯೋ, ನಿಮ್ಗೆ ಗೊತ್ತಾಯ್ತು ಅಜ್ಜಿ? ಇದ್ರಲ್ಲೇನೆ ಮುಚ್ಚು ಮರೆ. ಮನೋಜ ಮದುವೆ ಆಗಿದೆ ಅಂತ ನೀವೇ ತಾನೇ ಹೇಳಿದ್ದು? ಓ, ಆ ಸೊಸೆನಾ? ಇನ್ಯಾವ ಸೊಸೆ ಇದ್ದಾಳಿಯೇ? ಇಲ್ಲ ಅಜ್ಜಿ, ಅಷ್ಟೇ. ಸರಿ, ರಂಗನಾಥನ್ ಫೋನ್ ಮಾಡಿದ್ದೆ, ಅವನ ಫೋನು ನಾಟ್ ರೀಚೇಬಲ್ ಇತ್ತು. ಇನ್ನು ಶಾಂತಿಗೆ ನಾನು ಫೋನ್ ಮಾಡಕ್ಕೆ ಹೋಗಲ್ಲ.
ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಒಂದು ಮುಖ್ಯವಾದ ವಿಷಯ ಹೇಳಬೇಕು ಕಣೆ. ಏನು ಜಿ ಅದು? ಅದು ನಮ್ಮ ರವಿ ಇದನಲ್ಲ, ಅವನಿಗೆ ಒಳ್ಳೆ ಹುಡುಗಿ ನೋಡಿದ್ದೀನಿ. ಅಯ್ಯಯ್ಯೋ, ಯಾಕಜ್ಜಿ? ಏನೇ ಬಂದಿರೋದು ನಿನ್ಗೆ? ಏನ್ ಹೇಳಿದ್ರು ಅಯ್ಯಯ್ಯೋ ಅಂತ್ಯಾ? ಹೆಣ್ಣು ಯಾಕೆ ನೋಡೋದು? ಮದುವೆ ಮಾಡಕ್ ತಾನೆ? ಹಾ, ಮದ್ವೆನಾ? ಹೌದು, ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ, ನಿನ್ನ ಹಾಗೆ ಚುರುಕಾಗಿದ್ದಾಳೆ. ಬೆಂಗಳೂರಲ್ಲೇ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ತಾಯಿ ನಂಗೆ ತುಂಬಾ ಬೇಕಾದವಳು. ಮಾತಿಗೆ ಬಂದು ನಮ್ಮ ರವಿ ವಿಷಯ ಹೇಳಿ ಮದುವೆಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಅದಕ್ಕೆ ಈ ವಿಷಯನ ನೇರವಾಗಿ ಮಾತಾಡೋದಕ್ಕೆ ಮನೆಗೆ ಬರ್ತಾ ಇದ್ದೀನಿ. ಮನೆಗೆ ಬೇರೆ ಬರ್ತಿದ್ದೀರಾ? ಹ್ಞೂ. ಯಾಕೆ ಮೀನಾ, ಏನಾಗಿದೆಯಾ ನಿನಗೆ? ಎಲ್ಲದಕ್ಕೂ ಗಾಬರಿ ಆಗ್ತಾ ಇದೆಯಾ? ಅದು ಅದು ರವಿಗೆ. ರವಿ ಅಜ್ಜಿ. ಏನು ರವಿಗೆ ಏನಾಯ್ತೆ? ಏನಿಲ್ಲ ಅಜ್ಜಿ. ಏಯ್, ಡಾಕ್ಟ್ರ್ ಹತ್ರ, ಪೊಲೀಸ್ ಹತ್ರ, ಈ ಲಚ್ಚನ ದೇವನಹಳ್ಳಿ ಲಕ್ಕಿ ಹತ್ರ ಸುಳ್ಳು ಬಗಳ್ಬಾರ್ದು. ನನ್ನ ಮೇಲೆ ನಿನಗೆ ಪ್ರೀತಿ ಇದ್ರೆ ಮೊದಲು ಸತ್ಯ ಹೇಳು, ಏನಾಯ್ತು ಅಂತ. ಅದು ಅಜ್ಜಿ ಏನಂದ್ರೆ ರವಿಗೆ 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 ಮುಂದಕ್ಕೆ ಹೇಳೆ. ಮದ್ವೆ ಆಗೋಯ್ತಜ್ಜಿ. ಏನು ಹೇಳಿದೆ ನೀನು? ಏನು ಹೇಳಿದೆ ನೀನು? ನನ್ನ ಮೊಮ್ಮಗ ರವಿದು ಮದುವೆ ಆಗೋಯ್ತಾ? ಹೌದು ಅಜ್ಜಿ. ಹಾಗಾದ್ರೆ ಈ ವಯಸ್ಸಾದ ಅಮ್ಮ, ಈ ಮುದುಕಿ ರಂಗನಾಥನ್ಗೂ ಬೇಡವಾದ್ಲ? ಆ ಜಗನ್ನಾಥನ ಮನೆಯಲ್ಲಿ ಅಷ್ಟೊಂದು ರಾದ್ದಾಂತ ಆಗಿದೆ, ಅವನು ಹೇಳಿಲ್ಲ, ಇಲ್ಲಿ ನೀವು ಹೇಳಿಲ್ಲ. ಇದೇ ಕಣೆ ಇರೋ, ಆ ರಂಗನಾಥನ ಕಪಾಳಕ್ಕೆ ಹೊಡೆದು ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತೀನಿ. ಅಯ್ಯೋ ಅಜ್ಜಿ, ಬೇಡ ಅಜ್ಜಿ. ಮಾವ ಈಗ ತಾನೇ ಹುಷಾರಾಗ್ತಿದ್ದಾರೆ. ನೀವು ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ. ರಂಗ ಈಗ ತಾನೇ ಹುಷಾರಾಗ್ತಾ ಇದ್ದಾನ? ಏನೇ ಹೇಳ್ತಾ ಇದೀಯಾ? ಅವನಿಗೇನಾಯ್ತು? ಆ ಮದ್ವೆ ಆದ ಹುಡುಗಿ ಯಾರು? ಎಲ್ಲಾದ್ರೂ ಹೇಳೆ, ನಿನ್ನ ಕೈ ಮುಗಿತೀನಿ. ಅಜ್ಜಿ ಹೇಳ್ತೀನಿ. ಅದೇನಂದ್ರೆ ಎಷ್ಟು ಕಷ್ಟಪಟ್ಬಿಟ್ನೋ ಆ ನನ್ನ ರಂಗ. ಇದಕ್ಕೆ ಅವ ನನಗೇನು ಹೇಳಿಲ್ಲ. ಆ ಮನೋಜ ಒಂದ್ ರೀತಿ ನೋವು ಮಾಡಿದ್ರೆ ಈ ರವಿನೂ ಹೀಗೆಲ್ಲ ಮಾಡಿದಾನ? ಬರ್ತೀನಿ ಕಣೆ, ಈಗಲೇ ಬರ್ತೀನಿ. ಮಗನಿಗೆ ಯಾರ್ಯಾರು ನೋವು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ. ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ, ಸದ್ಯಕ್ಕೆ ಬೇಡ. ನೀನು ಬೇಡ ಅಂದ್ರೂ ಅಷ್ಟೇ, ಬೇಕು ಅಂದ್ರೂ ಅಷ್ಟೇ. ಈಗ ಹೊರಟು ಬರ್ತಾ ಇದ್ದೀನಿ ನಾನು. ಅಜ್ಜಿ ಅಜ್ಜಿ ಅಲೋ. ಒಂದ್ ಕಪ್ ಕಾಫಿ ಮಾಡ್ಕೊಂಡ್ ಬರಕ್ಕೆ ಎಷ್ಟೊತ್ತೆ ಬೇಕು ನಿನಗೆ? ಹಿತ್ಲಲ್ಲಿ ಬಟ್ಟೆ ಒಣಗಾಕ್ತಾ ಇದ್ದೀನತ್ತೆ, ಬಂದ್ ಮಾಡ್ಕೊಡ್ತೀನಿ. ಬಂದೆ. ತರ್ತಿದ್ದೀನಿ. ಇಷ್ಟೇ ಆಗೋಯ್ತು ನಿಂದು. ಅದೇನ್ ಬುದ್ಧಿ ಕಲ್ಸಿದಾರೋ ನಿಮ್ಮ ಅಪ್ಪ ಅಮ್ಮ ನಿನಗೆ. ಕುಂತ್ರೆ ನಿಂತ್ರೆ ಸರಿಯಾಗಿ 2 ಬಾರಿಸಿದಿದ್ರೆ ಪಟ ಪಟ ಅಂತ ಕೆಲಸ ಮಾಡೋದು ಹೇಗೆ ಅಂತ ಕಲ್ತ್ಕೋತಿದ್ದೆ ನೀನು. ಸೂರ್ಯ, ಇದೇನತ್ತೆ ದಿಢೀರಂತ ಬಂದ್ಬಿಟ್ಟಿದ್ದೀರಾ? ನಾನೊಬ್ಳು ಇದ್ದೀನಿ ಅನ್ನೋ ನೆನಪು ನಿಮ್ಗೆ ಯಾರಿಗೂ ಇಲ್ಲ ಅಲ್ವಾ? ಆ ಮುದುಕಿ ಅಲ್ಲೇ ಹಣ್ಣಿಲಿ ಇರ್ತಾಳೆ, ಅವಳಿಗೇನು ಗೊತ್ತಾಗಲ್ಲ ಅನ್ಕೊಂಡ್ಯಾನೆ? ನನ್ನ ಮಗನ್ನ ನಿನಗೆ ಕೊಟ್ಟು ಮದುವೆ ಮಾಡಿ ಇಲ್ಲಿ ಕಳಿಸಿ ನಾನು ಕೈ ತೊಳ್ಕೊಂಡಿಲ್ಲ ಕಣೆ. ನನ್ನ ಮಗನಿಗೆ ಏನಾಯ್ತು, ಈ ಮನೇಲಿ ಏನಾಗ್ತಾ ಇದೆ ಅನ್ನೋ ವಿಷಯ ನನಗೆ ಹೇಳಲ್ವಾ ನೀನು? ಅತ್ತೆ ನೀವೇನು ಹೇಳ್ತಿದ್ದೀರ ಅಂತ ನನಗೊಂದು ಅರ್ಥ ಆಗ್ತಿಲ್ಲ.
ಮೊದಲು ಬನ್ನಿ ಕೂತ್ಕೊಳ್ಳಿ ನೀವು. ಹೌದು ಕಣೆ ಮೂದೇವಿ, ನಿನಗೇನು ಅರ್ಥ ಆಗಲ್ಲ. ನನ್ನ ಮಗನಿಗೆ ಆರೋಗ್ಯ ಸರಿ ಇರಲಿಲ್ಲ ಅನ್ನೋದು ನನ್ನ ಹತ್ರ ಹೇಳಕ್ಕಾಗ್ಲಿಲ್ವೇನೆ ನೀನು? ಫುಲ್ ಬಂಡೆ ಇದ್ದಾಗಿದ್ಯಾ? ಒಂದು ಫೋನ್ ಮಾಡಿ ನನಗೆ ಹೇಳೋದಕ್ಕೆ ಏನೇ ಆಗಿತ್ತು ನಿನಗೆ? ಅದು ಅತ್ತೆ ಅವರೇ ಹೇಳ್ಬೇಡ ನಮ್ಮಮ್ಮಂಗೆ ಅಂತ ಹೇಳಿದ್ರು, ಅದಕ್ಕೆ. ಅಯ್ಯಯ್ಯಯ್ಯ, ಗಂಡನ ಮಾತನ್ನ ಚಾಚು ತಪ್ಪದೆ ಕೇಳೋ ಹೆಂಡ್ತಿ ನೋಡು ನೀನು. ನೌಟಂಕಿ ಆಟ ಆಡ್ತೀಯ. ನೀನೇನು ಅಂತ ನನಗೆ ಗೊತ್ತಿಲ್ವೇನೆ? ಅವನಿಗೆ ಎದೆ ನೋವು ಬಂದು ಆಸ್ಪತ್ರೆಗೆ ಸೇರೋದಕ್ಕೆ ನೀನೇ ಕಣೆ ಕಾರಣ. ಅಯ್ಯೋ ಅತ್ತೆ, ನಾನೇನು ಮಾಡಿಲ್ಲ ಅತ್ತೆ. ಇದನ್ನ ನಾನು ನಂಬೇಕಾ? ಊರು ಸುತ್ತಿ ನಿನ್ನ ಹುಡುಕ ತಂದು ಅವನಿಗೆ ಮದುವೆ ಮಾಡಿದೆ ನೋಡು, ಅದು ನನ್ನ ತಪ್ಪು ಕಣೆ ಮಳ್ಗುಮ್ಮಿ. ಅಲ್ಲ ಅತ್ತೆ, ನಾನೇನು ಮಾಡಿದೆ ಅಂತ ನೀವೀಗ ನನ್ನನ್ನು ಬೈತಿದ್ದೀರ ಅಂತ ಗೊತ್ತಿಲ್ಲ. ಕೂತ್ಕೊಳ್ಳಿ ಅತ್ತೆ. ಅಜ್ಜಿ ಯಾವಾಗ ಬಂದೆ ಅಜ್ಜಿ? ಬಿಡೋ ನನ್ನ. ನಿಮ್ಮಪ್ಪನ ಮಾನ ಮರ್ಯಾದೆ ಬೀದಿಗೆ ಬರೋ ಹಾಗೆ ಮಾಡಿದೆ. ಅದು ಯಾವಳನ್ನ ಕಟ್ಕೊಂಡು ಓಡ್ ಹೋಗಿದ್ಯಂತೆ? ಏನು ಈ ಊರಿಗೆ ದೊಡ್ಡ ಸುಂದ್ರಿನ ಅವಳು? ಅದು ಅಜ್ಜಿ, ಏನು ಅಂತ ಅವಸರ ನಿನಗೆ? ನನ್ನ ಮಗ ನಿನಗೆ ಮದುವೆ ಮಾಡಲ್ಲ ಅಂತ ಹೇಳಿದ್ನ? ನಿನ್ನನ್ನು ಎತ್ತಾಡ್ಸಿದ್ದವನು, ಚೆನ್ನಾಗಿ ಓದಿಸಿದ್ದವನು, ಕೇಳಿದ ಬಟ್ಟೆ ಬರೆ ಕೊಡ್ಸಿದ್ದವನು, ನೀವು ಆಸೆ ಪಟ್ಟಿದ್ದೆಲ್ಲ ಸಿಗೋ ಹಾಗೆ ಮಾಡಿದ್ದವನು, ಜೀವನನೇ ನಿಮಗೆ ಅಂತ ಮೀಸಲಿಟ್ಟಿದ್ನಲ್ಲೋ. ಆದ್ರೆ ನೀನು ಮದುವೆ ಆಗ್ಬೇಕಾದ್ರೆ ಅವನು ಬೇಡ ಅಲ್ವಾ?